ಮೆಟ್ರೋದಲ್ಲಿ ಇನ್ನು ಮುಂದೆ ಯಾರಾದರೂ ಬಾಲ ಬಿಚ್ಚಿದರೆ ಪುಂಡಾಟಿಕೆ ಮಾಡಿದರೆ ಅವ್ರಿಗೆ ಗ್ರಹಚಾರ ಕಾದಿದೆ, ನಿಮಗೆ ದಂಡ ಕಾದಿದೆ. ಏನಾದರೂ ಅಸಭ್ಯ ವರ್ತನೆ ಮಾಡಿದರೆ 10,000 ರೂಪಾಯಿ ದಂಡ. ಯಾರಾದರೂ ಅನುಚಿತವಾಗಿ ವರ್ತನೆ ಮಾಡೋದು, ಹೆಣ್ಮಕ್ಳನ್ನು ರೇಗಿಸೋದು, ಪೀಡಿಸೋದು, ಇಂಥವನ್ನೇನಾದರೂ ಮಾಡಿದರೆ, ಅಸಭ್ಯ ವರ್ತನೆ ಮಾಡಿದರೆ, ನೀವೇ ಸೇರ್ಕೊಂಡು ಏನಾದರೂ ಅಸಭ್ಯ ವರ್ತನೆ ಮಾಡಿದರೂ ಕೂಡ ನಿಮಗೆ 10,000 ರೂಪಾಯಿ ದಂಡ ಬೀಳುತ್ತೆ. ಇತ್ತೀಚಿನ ದಿನಗಳಲ್ಲಿ ವಿಪರೀತ ಹುಚ್ಚಾಟವನ್ನು ನೋಡಿದ್ವಿ. ಅದೇನು ಆ ಹುಡುಗಿರು ಸೇರ್ಕೊಂಡು ಏನು ಅವರು ಮುದ್ದಾಡೋದೇನು, ಅವ್ರ ಕಿರಿಕಿರಿಗಳೇನು, ತಿಕ್ಕಲತನದ ವರ್ತನೆಗಳು ಒಂದಾ ಎರಡ. ಹೀಗಾಗಿ ಏನಾದರೂ ಇನ್ನು ಮುಂದೆ ಯಾರಾದರೂ ಅನುಚಿತವಾಗಿ ವರ್ತನೆ ಮಾಡಿದರೆ, ಅಸಭ್ಯ ವರ್ತನೆ ಮಾಡಿದರೆ 10,000 ರೂಪಾಯಿ ದಂಡ ಬೀಳುತ್ತೆ. BMRCL ಆದೇಶವನ್ನು ಹೊರಡಿಸಿದೆ. 10,000 ರೂಪಾಯಿ ದಂಡ. ಹೆಚ್ಚು ಕಡಿಮೆ ಆದರೆ ನಿಮ್ಮ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಹುಷಾರಾಗಿರಬೇಕು. ಯಾಕಂದರೆ ಮೆಟ್ರೋಕ್ಕೆ ಒಂದು ಘನತೆ ಗೌರವ ಇದೆ. ಬಹಳಷ್ಟು ಜನ ಮೆಟ್ರೋನ ಅವಲಂಬಿಸಿದ್ದಾರೆ. ಪಾಪ ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಇಲ್ಲದೇ ಹತ್ಕೊಂಡು ಹೋಗ್ತಾರೆ. ಅವ್ರಿಗೆ ಅವರವರ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸಾಕಾಗಿರುತ್ತೆ. ಅವ್ರು ಹೋಗಿ ತಮ್ಮ ಡೆಸ್ಟಿನೇಷನ್ ರೀಚ್ ಆದರೆ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಹುಚ್ಚಾಟಗಳನ್ನು ಮೆರೆದರೆ ಅಂಥವರಿಗೆ 10,000 ರೂಪಾಯಿ ದಂಡ.